ಒಂದು ಗ್ರೋಸರಿ ಸ್ಟೋರಲ್ಲಿ ಬರೀ ಮೀನು ಮತ್ತು ತರಕಾರಿ ಮತ್ತು ಮನೆಗೆ ಬೇಕಾಗುವ ಕೆಲವೊಂದು ಐಟಮ್ಗಳನ್ನ ಮಾತ್ರ ಮಾರಾಟ ಮಾಡ್ತಿದ್ದ ಒಂದು ಸ್ಟೋರನ್ನು ನಡೆಸಿದ ಒಂದು ಕಂಪನಿ ಇವತ್ತು ವರ್ಲ್ಡಲ್ಲೇ ನಂಬರ್ 1 ಟೆಕ್ ಕಂಪ್ನಿ ಜೊತೆ ಅದು ಕಾಂಪಿಟೇಟರಾಗಿ ಬಂದಿದೆ. ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಬರೀ 40 ಜನ ಎಂಪ್ಲಾಯಿಗಳು ಇಟ್ಕೊಂಡಿದ್ದ ಆ ಒಂದು ಕಂಪನಿ ಇವತ್ತು ಬಂದ್ಬಿಟ್ಟು ವರ್ಲ್ಡ್ ಫುಲ್ಲಾಗಿ 3,70,000 ಎಂಪ್ಲಾಯಿಗಳನ್ನ ಇಟ್ಕೊಂಡಿದೆ. ಸೊ ಆ ಒಂದು ಕಂಪನಿಯೇ ಸ್ಯಾಮ್ಸಂಗ್. ಸೊ ಸ್ಯಾಮ್ಸಂಗ್ ಕಂಪನಿ ಬಿಟ್ಟು ಹೇಗೆ ಇಷ್ಟು ದೊಡ್ಡ ಒಂದು ಕಂಪನಿಗೆ ಬೆಳೀತು, ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಈ ಒಂದು ಕಂಪನಿನ ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ಈ ಒಂದು ವಿಡಿಯೋ ನೋಡ್ತೀವಿ. ಹೆಲೋ ಎವ್ರಿವನ್, ನಾನು ವಿಜಯ್ ದಬಾಸಿ. ಸೊ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದವರು ಅಂತ ಕೇಳಿದ್ರೆ ಲೀ ಬ್ಯೂಂಗ್ ಚುಂಗ್ ಅನ್ನೋರು ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇವರು ಯಾವಾಗ ಹೊಡೆದ್ರು ಅಂತ ಕೇಳಿದ್ರೆ 1910 ಸೌತ್ ಕೊರಿಯಾದ ಉರಿಯಾಂಗ್ ಅನ್ನೋ ಒಂದು ಪ್ಲೇಸಲ್ಲಿ ಹುಡ್ತಾರೆ. ಇವ್ರು ಬಂದ್ಬಿಟ್ಟು ಯಾವ ಥರ ಒಂದು ಪರ್ಸನ್ ಅಂತ ಕೇಳಿದ್ರೆ ತನ್ನ ಒಂದು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ತುಂಬಾ ಚುರುಕಾಗಿರೋ ಒಂದು ಪರ್ಸನ್ ಆಗಿರ್ತಾರೆ. ಅದು ಮಾತ್ರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡು ಆಮೇಲೆ ಆ ಒಂದು ಕೆಲಸನ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಸೊ ಆ ಥರ ಇವರು ಏನು ಮಾಡ್ತಾರೆ ನೋಡಿದ್ರೆ ತನ್ನ ಒಂದು 18ನೇ ವಯಸ್ಸಲ್ಲಿ ಅವರ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾರೆ, ಅಂದರೆ ಸ್ಕೂಲ್ನ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲೆ ಕಾಲೇಜ್ಗೆ ಹೋಗಿ ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಏನಂತ ನೋಡಿದ್ರೆ ಕೆಲವೊಂದು ರೀಸನ್ಗಳಿಂದ ಕಾಲೇಜ್ನ ಅವರು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದ್ಮೇಲೆ ಏನಂತ ನೋಡಿದ್ರೆ ಅವ್ರ ಮೈಂಡಲ್ಲಿದ್ದ ಒಂದೇ ಒಂದು ವಿಷಯ ಏನಂತಂದರೆ ಹೇಗಾದರೂ ಮಾಡಿ ಒಂದು ಬಿಸ್ನೆಸ್ನ ಮಾಡಬೇಕಂತ ಮಾತ್ರ ಅವರು ಒಂದು ವಿಷಯನ ಯೋಚನೆ ಮಾಡ್ತಾಯಿದ್ರು. ಸೊ ಅದೇ ಥರ ಅವ್ರು ಏನು ಮಾಡ್ತಾರೆ ನೋಡಿದ್ರೆ ಅವರ ಏರಿಯಾದಲ್ಲಿ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಬಿಸ್ನೆಸ್ನ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡೋರು ಬಂದ್ಬಿಟ್ಟು ಒಂದು ಗ್ರೋಸರಿ ಸ್ಟೋರ್ನ ಇಡೋಣ ಅಂತ ಒಂದು ಐಡಿಯಾದಲ್ಲಿ ಇರ್ತಾರೆ. ಅದೇ ಥರ ಏನು ಮಾಡ್ತಾರೆ ಅಂತ ನೋಡಿದ್ರು ಅವ್ರ ಏರಿಯಾದಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಸುಮಾರು ಗ್ರೋಸರಿ ಸ್ಟೋರ್ ಇದೆ. ಬಟ್ ಇವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ಒಂದು ಗ್ರೋಸರಿ ಸ್ಟೋರ್ ಇಟ್ಟು ಅಲ್ಲಿರುವ ಪ್ರಾಡಕ್ಟ್ಗಳನ್ನ ತಗೊಂಡೋಗಿ ಕೆಲವೊಂದು ಮನೆಗಳಿಗೆ ನಾವು ಡೈರೆಕ್ಟ್ ಡೆಲಿವರಿ ಮಾಡೋಣ ಅಂತ ಒಂದು ವಿಷಯನ ಅವ್ರು ಯೋಚನೆ ಮಾಡ್ತಾರೆ. ಅದೇ ಥರ ಅವ್ರು ಏನು ಮಾಡ್ತಾರೆ ಅಂದರೆ 1938 ಸ್ಯಾಮ್ಸಂಗ್ ಅಂತ ಹೆಸರಿಟ್ಬಿಟ್ಟು ಒಂದು ಸ್ಟೋರ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಯಾಮ್ಸಂಗ್ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಅಂದರೆ ಕೊರಿಯನ್ ಭಾಷೆಯಲ್ಲಿ 3 ಸ್ಟಾರ್ ಅಂತ ಅರ್ಥ, 3 ನಕ್ಷತ್ರಗಳು ಅಂತ ಅರ್ಥ. ಯಾವುದೇ ಇದರಲ್ಲೂ ಸಹ ನಾವು ಬಂದ್ಬಿಟ್ಟು ರೇಟಿಂಗಲ್ಲಿ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಸಹ ನಾವು ಬಂದ್ಬಿಟ್ಟು 3 ಸ್ಟಾರಲ್ಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಆ ಒಂದು ಹೆಸರನ್ನ ಅವ್ರು ಹೇಳ್ತಾರೆ. ಅದೇ ಥರ ಇವರು ಒಂದು 40 ಜನ ಎಂಪ್ಲಾಯಿಗಳನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟೋರು ಸಹ ಬಂದ್ಬಿಟ್ಟು ಸ್ವಲ್ಪವಾಗಿ ಡೆವಲಪ್ ಆಗುತ್ತೆ. ಯಾವ ಥರ ಅಂತ ನೋಡಿದ್ರೆ ಇವರು ಮಾಡೋ ಡೆಲಿವರಿಗಳು ಬಂದ್ಬಿಟ್ಟು ಸುಮಾರು ಜನಕ್ಕೆ ಬಂದ್ಬಿಟ್ಟು ಯೂಸ್ಫುಲ್ ಆಗಿರುತ್ತೆ. ಅದೇ ಥರ ಬಂದ್ಬಿಟ್ಟು ಸುಮಾರು ಕಸ್ಟಮರ್ಗಳು ಬಂದ್ಬಿಟ್ಟು ಈ ಒಂದು ಸ್ಟೋರ್ಗೆ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಂದಾಗ ಏನಂತ ನೋಡಿದ್ರೆ ಇವರ ಒಂದು ಬಿಸ್ನೆಸ್ ಇನ್ನೂ ಒಂದು ಲೆವೆಲ್ಗೆ ಹೋಗುತ್ತೆ. ಆ ಒಂದು ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ ಬರೀ ಆ ಒಂದು ಏರಿಯಾದಲ್ಲಿ ಮಾತ್ರ ಬಂದ್ಬಿಟ್ಟು ಕೆಲವೊಂದು ಕಂಟ್ರಿಗಳಿಗೂ ಸಹ ಬಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಫಿಶ್ ಅನ್ನೋದು ಮೇನ್ ಆಗಿತ್ತು. ಈ ಒಂದು ಫಿಶ್ಗಳನ್ನ ಮೇಯ್ನಾಗಿ ಜಪಾನ್ ಮತ್ತು ಚೈನಾಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಇದರಿಂದನೇ ಸಹ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ ಬಂದ್ಬಿಟ್ಟು ಚೆನ್ನಾಗಿ ಒಂದು ಲೆವೆಲ್ಗೆ ಗ್ರೋತ್ ಹೋಗ್ತಾ ಇರುತ್ತೆ. ಸೊ ಈ ಥರ ಹೋಗ್ಬೇಕಾದ್ರೆ ಏನಂತ ನೋಡಿದ್ರೆ ಸಡನ್ ಆಗಿ ಬ್ರೇಕ್ ಹಾಕೋ ಥರ ಏನಾಗುತ್ತೆ ಅಂತ ನೋಡಿದ್ರೆ ಆ ಒಂದು ಟೈಮಲ್ಲಿ ಕೊರಿಯಾದಲ್ಲಿ ವಾರ್ ಶುರುವಾಗುತ್ತೆ. ಸೊ ಈ ಒಂದು ವಾರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ರೆ 1947 ಸ್ಟಾರ್ಟ್ ಆಗುತ್ತೆ. 1947 ಸ್ಟಾರ್ಟ್ ಆದಾಗ ಈ ಒಂದು ವಾರು ಕಂಟಿನ್ಯೂಸ್ ಆಗಿ 2 ರಿಂದ 3 ವರ್ಷ ನಡೆಯುತ್ತೆ. ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಸ್ಯಾಮ್ಸಂಗ್ ಕಂಪ್ನಿ ಅಂದರೆ ಸ್ಯಾಮ್ಸಂಗ್ ಸ್ಟೋರ್ ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ಲ ಸ್ಟೋರ್ಗಳು ಸಹ ಅಲ್ಲಿದ್ದ ಎಲ್ಲ ಕಂಪ್ನಿಗಳು ಸಹ ಬಂದ್ಬಿಟ್ಟು ಫುಲ್ಲಾಗಿ ಬಿಸ್ನೆಸ್ ಡೌನ್ ಆಗಿಬಿಡುತ್ತೆ, ಅಂದರೆ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ. ಇದಾದಮೇಲೆ 1950 ಆ ಒಂದು ವಾರ ಎಂಡ್ ಆಗೋಷ್ಟಿಗೆ ಏನಾಗುತ್ತೆ ಅಂತ ನೋಡಿದ್ರೆ ಸೌತ್ ಕೊರಿಯಾದ ಟೋಟಲ್ ನ್ಯಾಷನಲ್ ಎಕಾನಮಿಗೆ 70% ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಈ ಒಂದು ಟೈಮಲ್ಲಿ ಲೀ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಇದ್ದ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಅವರು ತಿರ್ಗಾಣ ಬಂದ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಬಿಸ್ನೆಸ್ ಯಾವುದು ಅಂತ ಕೇಳಿದ್ರೆ ಟೆಕ್ಸ್ಟೈಲ್ ಬಿಸ್ನೆಸ್. ಅದು ಮಾತ್ರ ಬಂದ್ಬಿಟ್ಟು ಕೆಲವು ಏಜೆನ್ಸಿಗಳನ್ನ ಅವ್ರು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅದರ ಏಜೆನ್ಸಿ ಬಿಸ್ನೆಸ್ನ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇನ್ಶೂರೆನ್ಸ್ ಮತ್ತು ಸೆಕ್ಯೂರಿಟಿ ಈ ಥರ ಏಜೆನ್ಸಿ ಬಿಸ್ನೆಸ್ಗಳು ಅವರು ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮೂಲಕ ಸಹ ಬಂದ್ಬಿಟ್ಟು ಸ್ವಲ್ಪ ಅವರು ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾರೆ. ಈ ಥರ ಮಾಡ್ಬೇಕಾದ್ರೆ ಏನಂತ ನೋಡಿದ್ರು ಬಂದ್ಬಿಟ್ಟು ಲೀ ಅವ್ರಿಗೆ ಏನಂತಂದ್ರೆ ಹೇಗಾದ್ರೂ ಮಾಡಿ ನಾವು ಜನರಿಗೆ ಯಾವ್ದಾದ್ರು ಒಂದು ಸರ್ವಿಸ್ನ ಕೊಡ್ತಾನೆ ಇರಬೇಕಂತ ಒಂದು ವಿಷಯನ ಮಾತ್ರ ಯೋಚನೆ ಮಾಡ್ತಾ ಇದ್ರು. ಸೊ ಅದೇ ಥರ ಅವ್ರು ಬಂದ್ಬಿಟ್ಟು ಏನು ಮಾಡೋಣ ಅನ್ಕೊಂಡಿದ್ದ ಟೈಮಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಅಲ್ಲಿದ್ದ ಸೌತ್ ಕೊರಿಯಾದ ಜನಗಳು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಮಾಡಿದಾಗ ಏನಂತ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಒಂದು ವಿಷಯನ ಅವ್ರು ಬಂದ್ಬಿಟ್ಟು ನೋಟ್ ಮಾಡ್ತಾರೆ. ಸೊ ನಾವು ಬಂದ್ಬಿಟ್ಟು ಇನ್ನು ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ 1916 ಬಂದ್ಬಿಟ್ಟು ಟಿವಿ ಮಾತ್ರ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ 2 ವರ್ಷದಲ್ಲಿ ಮಾತ್ರ 6 ಮಿಲಿಯನ್ ಟಿವಿಗಳು ಬಂದ್ಬಿಟ್ಟು ಸೇಲ್ ಆಗುತ್ತೆ. ಸೊ ಇದೇ ಬಂದ್ಬಿಟ್ಟು ಸ್ಯಾಮ್ಸಂಗ್ನ ದೊಡ್ಡ ಒಂದು ವಿಕ್ಟರಿ ಅಂತ ಕೂಡ ಹೇಳ್ಬೋದು. ಸೊ ಅಷ್ಟು ಮಟ್ಟಿಗೆ ಬಂದ್ಬಿಟ್ಟು ದೊಡ್ಡ ಒಂದು ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಸೇಲ್ ಆಗ್ತಾ ಇರುತ್ತೆ. ಇದಾಗಿ ಸ್ವಲ್ಪ ವರ್ಷದಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಸೌತ್ ಕೊರಿಯಾದ ಜನರು ಮತ್ತೆ ಬಂದ್ಬಿಟ್ಟು ಟೆಲಿಕಮ್ಯುನಿಕೇಶನ್ ಮೇಲೆ ಬಂದ್ಬಿಟ್ಟು ಜಾಸ್ತಿ ಇಂಟ್ರೆಸ್ಟ್ ತೋರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಟೈಮಲ್ಲಿ ಲೀ ಅವರು ಇದನ್ನ ಅರ್ಥ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ ಮೊಬೈಲ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಒಂದು ವಿಷಯನ ಡಿಸೈನ್ ಮಾಡ್ತಾರೆ. ಅದೇ ಥರ ಏನು ಮಾಡ್ತಾರೆ ನೋಡ್ಬಿಟ್ಟು ಆ ಒಂದು ಟೈಮಲ್ಲಿ ದೊಡ್ಡ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದ್ದು ಯಾವ್ದು ಅಂತ ಕೇಳಿದ್ರೆ ನೋಕಿಯಾ ಅನ್ನೋ ಬ್ರ್ಯಾಂಡ್. ಸೊ ಈ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ದೊಡ್ಡ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿತ್ತು. ಸೊ ಇದನ್ನ ಯಾರು ಸಹ ಬಂದ್ಬಿಟ್ಟು ಟಚ್ ಕೂಡ ಮಾಡೋಕ್ಕಾಗ್ತಿಲ್ಲ. ಆ ಮಟ್ಟಿಗೆ ಬಂದ್ಬಿಟ್ಟು ದೊಡ್ಡ ಒಂದು ಲೆವೆಲ್ಗೆ ಆ ಒಂದು ಬ್ರ್ಯಾಂಡ್ ಬಂದಿತ್ತು. ಸೊ ಈ ಒಂದು ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ 1983 SC100 ಅಂತ ಒಂದು ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಸೇಲ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಅಷ್ಟಾಗಿ ಜನರ ಮಧ್ಯದಲ್ಲಿ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಬಂದ್ಬಿಟ್ಟು ಸೇಲ್ ಆಗ್ತಾ ಇರಲಿಲ್ಲ. ಸೊ ಇದರಿಂದನೇ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ ತುಂಬಾ ಡಲ್ ಆಗಿಬಿಡುತ್ತೆ. ಸೊ ಇದಾದ್ಮೇಲೆ ಏನಂತ ನೋಡಿದ್ರೆ ಆ ಲೀ ಅವ್ರು ಏನು ಮಾಡ್ತಾರೆ ನೋಡಿದ್ರೆ ಅವ್ರ
ಬಂದ್ಬಿಟ್ಟು ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಮೊಬೈಲ್ ಅಂದ್ಬಿಟ್ಟು ಅದ್ರ ಬಗ್ಗೆ ಅವ್ರು ಜಾಸ್ತಿ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಮಾಡ್ಬೇಕಾದ್ರೆ ಏನಂತ ನೋಡಿದ್ರೆ ಈ ಥರ ರಿಸರ್ಚ್ ಮಾಡುವಾಗ ಏನಂತ ನೋಡಿದ್ರೆ 2-3 ವರ್ಷದಲ್ಲಿ ಅವರು ತೀರೋಗ್ತಾರೆ. ಅಂದರೆ 1987 ಅವರು ತೀರೋಗ್ತಾರೆ. ಈ ಥರ ಲೀ ಅವರು ತೀರೋದ್ಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ ಸುಮಾರು ಒಂದು ಲೆವೆಲ್ ರೀಚ್ ಆಗ್ತಿದ್ದ ಇವರ ಒಂದು ಬಿಸ್ನೆಸ್ ಟೋಟಲ್ ಆಗಿ ಡೌನ್ ಆಗ್ಬಿಡುತ್ತೆ. ಇದರ ಮೇಲೆ ಏನಂತ ನೋಡಿದ್ರೆ 2-3 ವರ್ಷಗಳಾದ್ಮೇಲೆ ಬಂದ್ಬಿಟ್ಟು ಲೀನ ಮಗನಾದ ಲೀ ಕುನ್ ಹಿ ಅವ್ರು ಬಂದ್ಬಿಟ್ಟು ಸಿಒ ಆಗಿ ಬರ್ತಾರೆ. ಬಂದವ್ರು ಏನು ಮಾಡ್ತಾರೆ ನೋಡಿದ್ರೆ ತಿರ್ಗಾಣು ಬಂದ್ಬಿಟ್ಟು SC100 ಅಂತ ಒಂದು ಮೊಬೈಲ್ ಲಾಂಚ್ ಮಾಡಿದ್ರಲ್ಲ ಆ ಒಂದು ಮೊಬೈಲ್ನ ತಿರ್ಗಾಣು ತಗೊಂಡು ಬಂದ್ಬಿಟ್ಟು ರಿಸರ್ಚ್ ಮಾಡ್ತಾರೆ. ಅಂದರೆ ಜನರು ಇದ್ರ ಬಗ್ಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಂದ್ಬಿಟ್ಟು ಜನರಿಗೆ ಯಾವ ಥರ ಸರ್ವಿಸ್ಗಳು ಬೇಕಾಗಿದೆ ಅನ್ನೋ ಒಂದು ವಿಷಯಗಳನ್ನ ಅವರು ಲಿಸ್ಟ್ ಮಾಡ್ತಾರೆ. ಸೊ ಲಿಸ್ಟ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅದೇ ಥರ ಆ ಒಂದು ಆಪ್ಷನ್ಗಳನ್ನ ತೊಗೊಂಡೋಗಿ ಆ ಒಂದು ಫೋನಲ್ಲಿ ಫ್ಯೂಚರಾಗಿ ಆ್ಯಡ್ ಮಾಡಿ ಆ ಒಂದು ಮೊಬೈಲನ್ನು ತಿರ್ಗಾಣಿಸ್ಕೊಂಡ್ಬಿಟ್ಟು 1992 ಅಲ್ಲಿ ಅವ್ರು ಏನು ಮಾಡ್ತಾರೆ ನೋಡಿದ್ರೆ SC700 ಅಂತ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಜನರ ಮಧ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಒಂದು ಹೆಸರನ್ನು ಮಾಡ್ತಾರೆ. ಯಾವ ಥರ ಅಂತ ನೋಡಿದ್ರೆ ಅಂದ್ಬಿಟ್ಟು ಸ್ಯಾಮ್ಸಂಗ್ ಅನ್ನೋ ಹೆಸರು ಬಂದ್ಬಿಟ್ಟು ಸ್ವಲ್ಪ ಆಗಿ ಬೇರೆ ಬೇರೆ ಒಂದು ಕಂಟ್ರಿಗಳು ಸಹ ಬಂದ್ಬಿಟ್ಟು ಅದು ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಥರ ಬಂದ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ ಸುಮಾರು ಜನ ಬಂದ್ಬಿಟ್ಟು ಈ ಒಂದು ಕಂಪನಿನ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮಾತ್ರ ಅದೇ ಸ್ಯಾಮ್ಸಂಗ್ ಅಂದರೆ ಏನಂತ ಗೊತ್ತಾಗಬೇಕಂದ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರು ಸುಮಾರು ಕಂಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಇಂಡಿಯಾ ಒಂದಾಗಿರುತ್ತೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು 2004 ಅಂದರೆ 2004 ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪನಿನ ಓಪನ್ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿ 2 ವರ್ಷದಲ್ಲಿ ಆ ಒಂದು ಕಂಪನಿ ಬಂದ್ಬಿಟ್ಟು ಒಳ್ಳೆಯ ಒಂದು ಹೆಸರನ್ನ ಇಂಡಿಯಾದಲ್ಲಿ ತರುತ್ತೆ. ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪನಿ ಏನು ಮಾಡ್ತಾರೆ ನೋಡಿದ್ರೆ ಹೊಸದಾಗಿ ಮೊಬೈಲ್ ಮಾಡೆಲ್ನ ತಗೋಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಥರ 2009 ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ನೋ ಒಂದು ಮೊಬೈಲ್ನ ತರ್ತಾರೆ. ಸೊ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಚೆನ್ನಾಗಿ ಎಲ್ಲ ಒಂದು ಕಂಟ್ರಿಗಳು ಸಹ ಬಂದ್ಬಿಟ್ಟು ತುಂಬಾನೇ ಸೇಲ್ ಆಗ್ತು. ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಚೆನ್ನಾಗಿ ಸ್ಯಾಮ್ಸಂಗ್ ಅನ್ನೋ ಹೆಸರನ್ನ ದೊಡ್ಡ ಒಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ. ಸೊ ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪನಿಯವರು ಟೆಕ್ನಾಲಜಿ ಮತ್ತೆ ಎಲೆಕ್ಟ್ರಾನಿಕ್ ಮಾತ್ರ ಅಲ್ಲದೆ ಬಂದ್ಬಿಟ್ಟು ಇನ್ನು ಕೆಲವೊಂದು ಸರ್ವಿಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಏನಂತ ನೋಡಿದ್ರೆ ಕನ್ಸ್ಟ್ರಕ್ಷನ್ ಅಂದರೆ ಬಂದ್ಬಿಟ್ಟು ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಬಿಲ್ಡಿಂಗ್ ಅನ್ನು ದುಬೈಲಿರೋ ಬುರ್ಜ್ ಖಲೀಫಾ ಅನ್ನೋ ಬಿಲ್ಡಿಂಗ್ ನ ಈ ಒಂದು ಸ್ಯಾಮ್ಸಂಗ್ ಕನ್ಸ್ಟ್ರಕ್ಷನ್ ಗ್ರೂಪ್ನೇ ಕಟ್ಟಿದ್ದು. ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಫಿನಾನ್ಷಿಯಲ್ ಸರ್ವಿಸ್, ಶಿಪ್ ಬಿಲ್ಡಿಂಗ್ ಮತ್ತೆ ಹೆಲ್ತ್ ಕೇರ್ ಈ ತರ ಬಂದ್ಬಿಟ್ಟು ಸುಮಾರು ರೀತಿಯಾದ ಸರ್ವಿಸ್ಗಳನ್ನ ಸಹ ಬಂದ್ಬಿಟ್ಟು ಲೇಟೆಸ್ಟ್ ಆಗಿ ಅವರು ತಂದಿದ್ದಾರೆ. ಸೊ ಈ ತರ ಬಂದ್ಬಿಟ್ಟು ಸುಮಾರು ರೀತಿಯಾದ ಅವರು ಸರ್ವಿಸ್ಗಳು ಇವತ್ತಿಗೆ ಸಹ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಸ್ಯಾಮ್ಸಂಗ್ ಕಂಪನಿ ಈ ತರನೇ ಸೆಟ್ ಆಗಿದೆ. ಯಾವ ತರ ಅಂತ ನೋಡಿದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬರೀ ಗ್ರೋಸರಿ ಸ್ಟೋರ್ ಮಾತ್ರ ಇಟ್ಕೊಂಡು ಬರೀ ಮೀನು ಮತ್ತೆ ತರಕಾರಿ ಮತ್ತೆ ಮನೆಗೆ ಬೇಕಾದ ಕೆಲವೊಂದು ಐಟಮ್ಗಳನ್ನ ಮಾತ್ರ ವ್ಯಾಪಾರ ಮಾಡ್ಕೊಂಡಿದ್ದು ಆ ಒಂದು ಸ್ಟೋರ್ನ ಮೇಂಟೈನ್ ಮಾಡ್ತಿದ್ದ ಆ ಒಂದು ಕಂಪನಿ ಇವತ್ತಿಗೆ ಬಂದ್ಬಿಟ್ಟು ಇಷ್ಟು ದೊಡ್ಡ ಅಂದರೆ ಬಂದ್ಬಿಟ್ಟು ವರ್ಲ್ಡ್ ಅಲ್ಲೇ ನಂಬರ್ 1 ಟೆಕ್ ಕಂಪನಿ ಜೊತೆ ಕಾಂಪಿಟೇಟರ್ಗೆ ಅದು ಬೆಳೆದು ನಿಂತಿದೆ. ಸೊ ಸ್ಯಾಮ್ಸಂಗ್ ಕಂಪನಿ ಈ ಥರನೇ ಸ್ಟಾರ್ಟ್ ಆಗಿದ್ದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಅದು ಮಾತ್ರ ಅಂದ್ಬಿಟ್ಟು ನಿಮಗೆ ಬೇರೆ ಒಂದು ಕಂಪನಿಗಳ ಬಗ್ಗೆ ಗೊತ್ತಾಗಬೇಕಾದ್ರೆ ಆ ಒಂದು ಕಂಪನಿ ನೇಮ್ನ ನನಗೆ ಕಂಡುಹಿಡಿಸಿ ಅದನ್ನೂ ಸಹ ತಿಳಿಸ್ಕೊಡೋಕ್ಕೆ ತುಂಬಾನೇ ಟ್ರೈ ಮಾಡ್ತೀನಿ.